ಸಮಯ ಮಧ್ಯಾಹ್ನ 1:35. ಸ್ಥಳ ಶಿಕಾರಿಪುರ. ಬಾಳೂರು ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕಿತ್ತು. ಅದೇ ಕಾರಣಕ್ಕೆ ತಂಡ ಕಟ್ಟಿಕೊಂಡು ಶಿಕಾರಿಪುರ ಟೌನ್ನ ಕೆಂಗುಡ್ಡೆ ರಸ್ತೆಯ ಕೆರೆಯ ಬಳಿ ತೆರಳಿದ್ರು. ಬಾಳೂರು PSI ಕುಮಾರ್ ಅವರ ನೇತೃತ್ವದ ತಂಡ ಮೊದಲು ಆರೋಪಿಗೆ ಶರಣಾಗುವಂತೆ ಸೂಚನೆ ಕೊಡ್ತು. ಆದ್ರೆ ಆತ ಬಿಲ್ಕುಲ್ ರೆಡಿ ಇರಲಿಲ್ಲ. ಎರಡನೇ ಬಾರಿ ಸೂಚನೆ ಕೊಟ್ಟರು ಕಿವಿ ಕೊಡಲಿಲ್ಲ. ಪೊಲೀಸ್ ಸಿಬ್ಬಂದಿ ಸಂತೋಷ್ ಎಂಬಾತನ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದ. ಕೂಡಲೇ ಎಚ್ಚೆತ್ತುಕೊಂಡ PSI ಕುಮಾರ್ ಅವರು ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿ ಶರಣಾಗೋದಕ್ಕೆ ಎಚ್ಚರಿಕೆ ಕೊಟ್ಟರು. ಆರೋಪಿ ಎಡಗಾಲಿಗೆ ಗುಂಡು ಬಿತ್ತು. ಗುಂಡು ಹಾರಿಸಿದ PSI ಕುಮಾರ್. ಆರೋಪಿಯ ಹಿನ್ನೆಲೆ ಏನು ಗೊತ್ತಾ? ಆರೋಪಿ ಮಾತ್ರ ಸರೆಂಡರ್ ಆಗೋ ಯಾವುದೇ ಲಕ್ಷಣಗಳು ಕಾಣ್ತಾ ಇರಲಿಲ್ಲ. ಬಾಳೂರು ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗ್ತಿದ್ದಂತೆ PSI ಕುಮಾರ್ ಅವರು ತಮ್ಮ ರಿವಾಲ್ವರ್ ತೆಗೆದು ಆರೋಪಿಯ ಎಡಗಾಲಿಗೆ ಗುಂಡು ಹಾರಿಸೇ ಬಿಟ್ರು. ಕುಸಿದು ಬಿದ್ದ ಆರೋಪಿಯನ್ನು ಕರೆತಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರು. ಅಂದಹಾಗೆ ಈ ಆರೋಪಿಯ ಹೆಸರು ಶ್ರೀನಿವಾಸ್ ಅಲಿಯಾಸ್ ಸೀನಾ. ಮೂಲತಃ ಶಿಕಾರಿಪುರ ಪಟ್ಟಣದವನು. ನೋಡಿದ್ರೆ ಚಿಗರು ಮೀಸೆ ಹುಡುಗ ಇದ್ದಂಗೆ ಇದ್ದಾನೆ. ಇವನೇನು ಮಾಡಿರ್ಬೋದು ಅಂತ ಅನ್ಕೊಂಡ್ರ? ನೋಡೋಕೆ ಮುಗ್ಧನಾಗಿ ಕಂಡ್ರು ಈ ಮಹಾಶಯನ ವಿರುದ್ಧ ಹಲವಾರು ಪ್ರಕರಣಗಳು ಇವೆ. ಇತ್ತೀಚೆಗೆ ಅಂದ್ರೆ ಕಳೆದ 1 ವಾರದ ಹಿಂದೆ ತೀರ್ಥಹಳ್ಳಿ ತಾಲೂಕಿನ ಮಹಿಷಿ ಉತ್ತರಾದಿ ಮಠದಲ್ಲಿ ನಡೆದ ದರೋಡೆ ಪ್ರಕರಣ ಗೊತ್ತಿರಬೇಕು ಅಲ್ವಾ? ಪ್ರಕರಣದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಈತನ ಕೈವಾಡವಿರುವ ಶಂಕೆ ಇದ್ದು ಬಂಧಿಸಲು ತೆರಳಿದಾಗ ಈ ಶೂಟೌಟ್ ನಡೆದಿದೆ. ಮಂಕಿ ಕ್ಯಾಪ್ ಧರಿಸಿ ನಡೆಸಿದ್ರು ಕೃತ್ಯ. ಬರೋಬ್ಬರಿ 10 ಜನ ಡಕಾಯಿತರಿಂದ ದರೋಡೆ. ಮಾಳೂರು ಠಾಣೆ ಲಿಮಿಟ್ಸ್ನಲ್ಲಿ ಕಳೆದ ಶನಿವಾರ ಅಂದ್ರೆ ಏಪ್ರಿಲ್ 5ರ ರಾತ್ರಿ ಮಂಕಿ ಕ್ಯಾಪ್ ಧರಿಸಿಕೊಂಡು 10 ಜನ ಡಕಾಯಿತರು ದರೋಡೆ ಮಾಡಿದ್ರು. ಲ್ಯಾಪ್ಟಾಪ್, ನಗದು ಸೇರಿದಂತೆ ಹಲವಾರು ವಸ್ತುಗಳನ್ನು ಸುಲಿಗೆ ಮಾಡಿ ಪರಾರಿಯಾಗಿದ್ರು. ಇದೇ ಪ್ರಕರಣದ ಜಾಡು ಹಿಡಿದ ಪೊಲೀಸರು ಆರೋಪಿ ಶ್ರೀನಿವಾಸ್ ಅಲಿಯಾಸ್ ಸೀನನನ್ನು ಗುಂಡು ಹೊಡೆದು ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಆರೋಪಿಯ ವಿಚಾರಣೆಗೆ ಒಳಪಡಿಸಿದ ನಂತರ ಈತನ ಸಹಚರರು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ಬಯಲಿಗೆ ಬರಲಿದೆ. ಒಟ್ಟಾರೆ ಡಕಾಯಿತ ಪ್ರಕರಣದ ಆರೋಪಿಗೆ ಶಿವಮೊಗ್ಗ ಪೊಲೀಸರು ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.